ತುರ್ತು ವೈದ್ಯಕೀಯ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಏನನ್ನ ನಿರೀಕ್ಷಿಸ್ತೀವಿ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಅಲ್ಲಿ ಖಂಡಿತ ಒಂದು ರೀತಿ ನಿಖರತೆ ಇರಬೇಕು, ಒಂದು ಫಾಸ್ಟ್ ರೆಸ್ಪಾನ್ಸ್ ಇರಬೇಕು ಅಂತ ಅನ್ಕೊಳ್ತೀವಿ ಅಲ್ವಾ? ಹೌದು. ಯಾರಾದ್ರೂ ಆಸ್ಪತ್ರೆಗೆ ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ ತಕ್ಷಣ ಬರುತ್ತೆ, ಡಾಕ್ಟರ್ಸ್ ತಕ್ಷಣ ಚಿಕಿತ್ಸೆ ಶುರು ಮಾಡ್ತಾರೆ. ಖಂಡಿತ. ಇದೆಲ್ಲವೂ ಒಂದು ನಿರ್ದಿಷ್ಟ ವೇಗದಲ್ಲಿ ಅಚ್ಚುಕಟ್ಟಾಗಿ ನಡಿಬೇಕು. ಒಂದು ಜೀವ ಉಳಿಸೋದಕ್ಕೆ ಅಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಗೊಂದಲಗಳಿಗೆ ಜಾಗವೇ ಇರಲ್ಲ. ವಿಳಂಬ ಅಥವಾ ಡಿಲೇ ಆಯ್ತು ಅಂದ್ರೆ ಅದು ನೇರವಾಗಿ ಜೀವಕ್ಕೆ ಅಪಾಯ ತರತ್ತೆ. ನಮ್ಮೆಲ್ಲರ ದೃಷ್ಟಿಲಿ ತುರ್ತು ಪರಿಸ್ಥಿತಿ ಅಂದ್ರೇನೆ ಸಮಯದ ಜೊತೆಗಿನ ಒಂದು ಓಟ. ಹೌದು, ನಿಜ. ಆದ್ರೆ ಇವತ್ತು ಚರ್ಚೆ ಮಾಡುತ್ತಿರೋ ಮೂಲ ಕೃತಿಯಲ್ಲಿ ಈ ತುರ್ತು ಪರಿಸ್ಥಿತಿ ಮತ್ತು ವಿಳಂಬ ಅನ್ನೋ ಇಡೀ ಕಾನ್ಸೆಪ್ಟ್ ಉಲ್ಟಾಗೋಗುತ್ತೆ. ಅದೇ ಈ ಹೊತ್ತಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಮ್ಮ ಮುಂದಿರೋ ಮೂಲ ಬೈಬಲ್ನ ಯೋವಾನ್ನ 11ನೇ ಅಧ್ಯಾಯದಲ್ಲಿ ಬರುವ ಒಂದು ಐತಿಹಾಸಿಕ ಘಟನೆ ಮತ್ತೆ ಅದರ ಆಳವಾದ ತಾತ್ವಿಕ ವಿಶ್ಲೇಷಣೆ. ಇದು ಕೇವಲ 2000 ವರ್ಷಗಳ ಹಿಂದಿನ ಒಂದು ಪವಾಡದ ಕಥೆ ಮಾತ್ರ ಅಲ್ಲ. ಇದು ಮಾನವನ ಹತಾಶೆ, ಸಾವು, ನಂಬಿಕೆ ಮತ್ತೆ ಕತ್ತಲಲ್ಲಿ ಮೂಡುವ ಅಸಾಧ್ಯವಾದ ಭರವಸೆಯ ಕುರಿತಾದ ಒಂದು ರೋಚಕ ಅಧ್ಯಯನ. ಎಕ್ಸಾಕ್ಟ್ಲಿ. ಈ ದಾಖಲೆಗಳು ನಮ್ಗೆ ಬರೀ ಏನ್ ನಡೀತು ಅನ್ನೋದನ್ನಷ್ಟೇ ಅಲ್ಲ, ಅದರ ಹಿಂದಿನ ಭೌಗೋಳಿಕ ರಹಸ್ಯ, ಅಂದಿನ ಜನರ ಮನಸ್ಥಿತಿ ಮತ್ತೆ ಇವತ್ತಿಗೂ ಅನ್ವಯ ಆಗುವ ಆಳವಾದ ಅರ್ಥವನ್ನ ಬಿಡಿಸಿ ಹೇಳಿವೆ. ಹೌದು. ಹಾಗಾದ್ರೆ ಕಥೆಯನ್ನ ಶುರು ಮಾಡೋಣಲ್ವಾ? ಖಂಡಿತ. ಯೆರೂಶಲೇಮಿನ ಸಮೀಪ ಇರುವ ಬೆಥಾನ್ಯ ಅನ್ನೋ ಒಂದು ಸಣ್ಣ ಗ್ರಾಮದಿಂದ ಈ ಕಥೆ ಶುರುವಾಗತ್ತೆ. ಆ ಗ್ರಾಮದಲ್ಲಿ ಮಾರ್ಥ, ಮರಿಯ ಮತ್ತೆ ಅವರ ಸಹೋದರ ಲಾಸರ ವಾಸವಾಗಿದ್ರು. ಇವರು ಯೇಸುವಿಗೆ ಅತ್ಯಂತ ಆಪ್ತ ಸ್ನೇಹಿತರು, ಅಂದ್ರೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆ. ಹೌದು. ಒಮ್ಮೆ ಲಾಸರನ್ಗೆ ತೀವ್ರವಾಗಿ ಹುಷಾರಿಲ್ದಂಗೆ ಆಗತ್ತೆ. ಪರಿಸ್ಥಿತಿ ಕೈಮೀರ್ತಿದ್ದಾಗ ಆ ಸಹೋದರಿಯರು ಯೇಸುವಿಗೆ, ಪ್ರಭುವೇ, ನಿಮ್ಮ ಆಪ್ತ ಮಿತ್ರನೂ ಅಸ್ವಸ್ಥನಾಗಿದ್ದಾನೆ ಅಂತ ಒಂದು ತುರ್ತು ಸಂದೇಶ ಕಳಿಸ್ತಾರೆ. ನೋಡಿ, ಇದು ಎಂಥ ಸಂದೇಶ ಅಂದ್ರೆ, ನಮಗೆ ನಿಮ್ಮ ತುರ್ತು ಅಗತ್ಯವಿದೆ, ಇಲ್ಲಿ ಜೀವ ಹೋಗ್ತಿದೆ, ದಯವಿಟ್ಟು ಬನ್ನಿ ಅನ್ನೋ ಒಂದು ಕರೆ ಅದು. ಆ ಸಹೋದರಿಯರಿಗೆ ಯೇಸುವಿನ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು ಅಲ್ವಾ? ಖಂಡಿತ ಇತ್ತು. ಅವರು ಬಂದ್ರೆ ಖಂಡಿತ ತಮ್ಮ ಅಣ್ಣನನ್ನ ಗುಣಪಡಿಸ್ತಾರೆ ಅನ್ನೋ ಭರವಸೆ ಅವರಿಗಿತ್ತು. ಆದರೆ ಯೇಸು ಆ ಸುದ್ದಿಯನ್ನ ಕೇಳಿದಾಗ ನೀಡುವ ಪ್ರತಿಕ್ರಿಯೆ ಮತ್ತೆ ಅವರ ಮುಂದಿನ ನಡೆ ನಿಜಕ್ಕೂ ಅನಿರೀಕ್ಷಿತ. ಹೌದು. ಅವರು ತಕ್ಷಣ ಹೊರಡೋದಿಲ್ಲ. ಇಲ್ಲ. ಯೇಸು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಈ ಕಾಯಿಲೆ ಮರಣಕ್ಕಾಗಿ ಬಂದಿದ್ದಲ್ಲ, ಬದಲಾಗಿ ದೇವರ ಮಹಿಮೆಗೋಸ್ಕರ ಬಂದಿದೆ ಅಂತ. ಅಷ್ಟೇ ಅಲ್ಲ, ಲಾಜರನ ಕಾಯಿಲೆಯ ಸುದ್ದಿಯನ್ನ ಕೇಳಿದ ಮೇಲೂ ಯೇಸು ತಾವಿದ್ದಲ್ಲಿಯೇ ಇನ್ನೂ 2 ದಿನ ಉಳ್ಕೊಳ್ತಾರೆ. ಹೌದು. ಇದು ನಿಜಕ್ಕೂ ಆಶ್ಚರ್ಯ ತರುವಂಥದ್ದು. ಸರಿ, ಇದನ್ನ ಸ್ವಲ್ಪ ಬಿಡ್ಸಿ ನೋಡೋಣ. ನಮ್ಮ ಆಪ್ತರಿಗೆ ಹುಷಾರಿಲ್ಲ, ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ನಾವು ತಕ್ಷಣ ಎಲ್ಲವನ್ನೂ ಬಿಟ್ಟು ಓಡೋಗ್ತೀವಿ. ಹೌದು. ಸಾಮಾನ್ಯ ಮನುಷ್ಯರ ಪ್ರತಿಕ್ರಿಯೆ ಅದೇ ಆಗಿರುತ್ತೆ. ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ, ನಾವು ಯಾರಿಗಾದ್ರೂ ವಾಟ್ಸಾಪ್ನಲ್ಲಿ ಅರ್ಜೆಂಟ್ ಮೆಸೇಜ್ ಕಳ್ಸಿದಾಗ ಅವರು ಗ್ಲೂಟಿಕ್ ಬಂದು 2 ದಿನ ರಿಪ್ಲೈ ಮಾಡ್ಲಿಲ್ಲ ಅಂದ್ರೇನೆ ನಮ್ಗೆ ಎಷ್ಟೊಂದು ಸಿಟ್ಟು ಬರುತ್ತೆ. ಖಂಡಿತ. ಅದು ಸಹಜ. ಅಂಥದ್ರಲ್ಲಿ ಜೀವ ಹೋಗ್ತಿದೆ ಅಂತ ಕರೆದಾಗ 2 ದಿನ ಲೇಟ್ ಮಾಡಿದ್ರೆ ಆ ಸಹೋದರಿಯರ ಕೋಪ ಎಷ್ಟಿರಬೇಡ. ಯೇಸು ಉದ್ದೇಶಪೂರ್ವಕವಾಗಿ ಬೇಕು ಅಂತಲೇ 2 ದಿನ ಕಾಯ್ತಾರೆ. ಹೌದು. ಇದು ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸನ್ನ ಕರೆದ್ರೆ ಅವರು ಬೇಕೆಂತಲೇ ಎಲ್ಲೋ ಕಾಫಿ ಕುಡಿತಾ ತಡವಾಡಿ ಬಂದಂತೆ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಅಂದ್ರೆ ಒಂದು ದೊಡ್ಡ ಪವಾಡ ಮಾಡಿ ತಮ್ಮ ಮಹಿಮೆ ತೋರಿಸ್ಕೊಳ್ಳೋಕೆ ಒಬ್ಬ ಸ್ನೇಹಿತನನ್ನ ಹೀಗೆ ಒದ್ದಾಡಿ ಸಾಯೋಕೆ ಬಿಡೋದು ಸ್ವಲ್ಪ ಕಠೋರ ಅಂತ ಅನ್ಸಲ್ವಾ? ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ನಮ್ಮ ದೃಷ್ಟಿಯಲ್ಲಿ ಇದು ನಿರ್ಲಕ್ಷ್ಯದ ತರಹ ಕಾಣುತ್ತೆ. ಆದರೆ ಮೂಲಕೃತಿಯ ವಿಶ್ಲೇಷಣೆಯ ಪ್ರಕಾರ ಈ ವಿಳಂಬ ಖಂಡಿತ ನಿರ್ಲಕ್ಷ್ಯ ಅಲ್ಲ. ಹಾಗಾದ್ರೆ ಇದರ ಹಿಂದಿನ ಉದ್ದೇಶ ಬೇರೆನೇ ಇತ್ತಾ? ಹೌದು. ಇದು ಭವಿಷ್ಯದ ದೊಡ್ಡ ಅದ್ಭುತವೊಂದಕ್ಕೆ ಸಿದ್ಧಪಡಿಸಿದ ವೇದಿಕೆ. ಯೇಸುವಿಗೆ ಲಾಜರನ ಕುಟುಂಬದ ಮೇಲೆ ಅಪಾರ ಪ್ರೀತಿ ಇತ್ತು ಅಂತ ಅದೇ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಆದರೆ ಈ ನಮಗೆ ಹೇಳೋದು ಏನಂದ್ರೆ, ನಮ್ಮ ಕಷ್ಟಗಳು ಮತ್ತೆ ನಮಗೆ ಎದುರಾಗುವ ವಿಳಂಬಗಳು ಕೇವಲ ಹಿನ್ನಡೆ ಅಲ್ಲ. ಮಾನವೀಯ ದೃಷ್ಟಿಯಲ್ಲಿ ಅದು ವಿಳಂಬ, ನಾವು ಪ್ಯಾನಿಕ್ ಆಗುವ ಸಮಯ. ನಮಗೆ ಟೆನ್ಷನ್ ಆಗೋದು ಸಹಜ. ಹೌದು. ಆದರೆ ದೈವಿಕ ದೃಷ್ಟಿಯಲ್ಲಿ ಅದು ಒಂದು ನಿಖರವಾದ ಸಮಯ. ಪ್ರೀತಿ ಇದೆ ಅಂದ ಮಾತ್ರಕ್ಕೆ ನಮ್ಮ ಲೆಕ್ಕಾಚಾರದ ಪ್ರಕಾರವೇ ಎಲ್ಲವೂ ನಡಿಬೇಕು ಅಂತೇನಿಲ್ಲ.
ಅನ್ನೋದನ್ನ ಇದು ತೋರಿಸುತ್ತೆ. ಅಂದ್ರೆ ನಮಗೆ ಬೇಕಾದ್ದು ತಕ್ಷಣ ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಪ್ರೀತಿ ಇಲ್ಲ ಅಥವಾ ಕಾಳಜಿ ಇಲ್ಲ ಅಂತ ಅರ್ಥ ಅಲ್ವಾ? ಖಂಡಿತ ಅಲ್ಲ. ಸರಿ, 2 ದಿನಗಳ ಆ ವಿಳಂಬದ ನಂತರ ಯೇಸು ತಮ್ಮ ಶಿಷ್ಯರಿಗೆ ಬನ್ನಿ ಜುದೇಯಕ್ಕೆ ಮರಳಿ ಹೋಗೋಣ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಬಿಕ್ಕಟ್ಟು ಶುರುವಾಗುತ್ತೆ. ಶಿಷ್ಯರಿಗೆ ಅಲ್ಲಿಗೆ ಹೋಗಕ್ಕೆ ವಿಪರೀತ ಭಯ ಇರುತ್ತೆ. ಯಾಕೆಂದ್ರೆ ಜುದೇಯದಲ್ಲಿ ಇತ್ತೀಚೆಗಷ್ಟೇ ಕೆಲವರು ಯೇಸುವಿಗೆ ಕಲ್ಲೆಸೆಯಲು ಅಂದ್ರೆ ಪ್ರಾಣ ತೆಗೆಯಲು ಮುಂದಾಗಿದ್ರು. ಪುನಃ ಅಲ್ಲಿಗೆ ಹೋಗುವುದು ಅಂದ್ರೆ ಜೀವ ಜೊತೆ ಚೆಲ್ಲಾಟವಾಡಿದಂತೆ ಅನ್ನೋದು ಶಿಷ್ಯರ ಆತಂಕ ಆಗಿತ್ತು. ಹೌದು, ಶಿಷ್ಯರು ಒಂದ್ರೀತಿಯಲ್ಲಿ ತಮ್ಮದೇ ಆದ ಭಯದ ಬಂಧನವಲ್ಲಿದ್ರು. ಸಾವು ಕೇವಲ ಲಾಜರ್ನಿಗೆ ಮಾತ್ರವಲ್ಲ, ನಮ್ಗೂ ಬರ್ಬೋದು ಅನ್ನೋ ಭಯ ಅವರದು. ಅದು ಸಹಜವಾದ ಭಯನೇ ಅಲ್ವಾ? ಹೌದು. ಆಗ ಯೇಸು ಹಗಲು ಮತ್ತು ರಾತ್ರಿಯ ಒಂದು ಸುಂದರವಾದ ರೂಪಕವನ್ನ, ಮೆಟಫರನ್ನ ಬಳಸ್ತಾರೆ. ಹಗಲಿಗೆ 12 ತಾಸಿದೆಯಲ್ವೇ? ಹಗಲಿನಲ್ಲಿ ನಡೆಯುವವನು ಎಡವಿ ಬೀಳುವುದಿಲ್ಲ, ಏಕೆಂದರೆ ಅವನಿಗೆ ಬೆಳಕು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಓ, ಅಂದ್ರೆ ಇದ್ರ ಅರ್ಥ ಅಂದ್ರೆ ತಾವು ದೇವರ ಇಚ್ಛೆ ಎಂಬ ಬೆಳಕಿನಲ್ಲಿ ನಡೆಯುತ್ತಿರೋದ್ರಿಂದ ಯಾವುದೇ ಅಪಾಯವಿಲ್ಲ ಅನ್ನೋ ಭರವಸೆಯನ್ನ ಇದು ಸೂಚಿಸುತ್ತೆ. ತಾವು ಅಂದುಕೊಂಡ ಗುರಿಯನ್ನ ತಲುಪುವವರೆಗೂ ಯಾರೂ ತಮ್ಮನ್ನ ಏನು ಮಾಡಲಾಗದು ಅನ್ನೋ ಸ್ಪಷ್ಟತೆ ಅವರಲ್ಲಿದೆ. ಆಮೇಲೆ ಯೇಸು ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಿದ್ದಾನೆ, ಅವನನ್ನು ಎಬ್ಬಿಸಲು ನಾನು ಹೋಗಬೇಕು ಅಂತ ಹೇಳ್ತಾರೆ. ಆದರೆ ಆ ದಿನಗಳಲ್ಲಿ ಶಿಷ್ಯರ ಮನಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರು ಯಾವುದನ್ನ ಅಷ್ಟು ಆಳವಾಗಿ ಯೋಚಿಸ್ತಾ ಇರಲಿಲ್ಲ. ಹೌದು, ಅವ್ನು ನಿದ್ರೆ ಮಾಡ್ತಿದ್ರೆ ಚೇತರಿಸ್ಕೊಳ್ತಾನೆ ಬಿಡಿ, ನಾವ್ಯಾಕೆ ಅಲ್ಲಿಗೋಗಿ ಕಲ್ಲೇಟು ತಿನ್ಬೇಕು ಅಂತ ಅಂಟ್ಕೊಳ್ತಾರೆ. ನಮ್ಮ ದೈನಂದಿನ ಜೀವನದಲ್ಲೂ ಹೀಗೆ ಆಗತ್ತಲ್ವಾ? ನಾವೊಂದು ಆಳವಾದ ಅರ್ಥದಲ್ಲಿ ಹೇಳಿದ್ರೆ ಜನರನ್ನ ಮೇಲ್ನೋಟಕ್ಕೆ ಮಾತ್ರ ತಗೊಳ್ತಾರೆ. ಖಂಡಿತ. ಆಗ ಯೇಸು ಸ್ಪಷ್ಟವಾಗಿ ನೇರವಾಗಿ ಹೇಳ್ಬೇಕಾಗತ್ತೆ, ಲಾಜರನು ಸತ್ತು ಹೋಗಿದ್ದಾನೆ ಅಂತ. ಮತ್ತೆ ಅದಕ್ಕೆ ಯೇಸು ಸೇರ್ಸುವ ಮಾತು ಶಿಷ್ಯರನ್ನ ಇನ್ನಷ್ಟು ಕನ್ಫ್ಯೂಸ್ ಮಾಡುತ್ತೆ. ಏನಂತಾರವರು? ನಾನು ಅಲ್ಲಿ ಇಲ್ಲದೆ ಹೋದದ್ದು ನಿಮ್ಗೆ ಒಳ್ಳೇದೇ ಆಯ್ತು, ನಿಮ್ಗೆ ನನ್ನಲ್ಲಿ ವಿಶ್ವಾಸ ಮೂಡುವಂತೆ ಇದೆಲ್ಲ ನಡೆದಿದೆ ಅಂತ ಹೇಳ್ತಾರೆ. ಅಂದ್ರೆ ಆ ವಿಳಂಬದ ಹಿಂದಿನ ಕಾರಣ ಕೇವಲ ಲಾಜರನ್ಗೆ ಸಂಬಂಧಿಸಿದ್ದಲ್ಲ, ಆ ಘಟನೆಯ ಮೂಲಕ ಶಿಷ್ಯರ ಮತ್ತೆ ಅಲ್ಲಿನ ಜನರ ವಿಶ್ವಾಸವನ್ನ ಇನ್ನೊಂದು ದೊಡ್ಡ ಹಂತಕ್ಕೆ ಕೊಂಡು ಹೋಗೋದು ಅಂತ ಆಯ್ತು. ಹೌದು, ಎಕ್ಸಾಕ್ಟ್ಲಿ. ಈ ಸಮಯದಲ್ಲಿ ತೋಮ, ನಾವು ಕೂಡ ಪ್ರಭುವಿನೊಡನೆ ಹೋಗಿ ಸಾಯೋಣ ಅಂತ ಹೇಳ್ತಾನೆ. ಇದು ಆ ಕ್ಷಣದಲ್ಲಿದ್ದ ತೀವ್ರ ಹತಾಶೆ, ಭಯ ಮತ್ತೆ ಏನಾಗುತ್ತೋ ಆಗ್ಲಿ ಅನ್ನೋ ಮನಸ್ಥಿತಿಯನ್ನ ತೋರಿಸುತ್ತೆ. ಹೌದು. ಇಲ್ಲೇ ನೋಡಿ, ವಿಷಯ ನಿಜಕ್ಕೂ ರೋಚಕ ಆಗೋದು. ಯಾಕಂದ್ರೆ ಅವರು ಯೆರೂಸಲೇಮಿನಿಂದ ಹೊರಟು ಆ ಬೆಥಾನಿಯವನ್ನ ತಲುಪುವಷ್ಟ್ರಲ್ಲಿ ಕಥೆಯ ಇಡೀ ಚಿತ್ರಣವೇ ಬದಲಾಗಿರುತ್ತೆ. ಹೌದು, ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆನೇ ಆಗೋಗಿರುತ್ತೆ. ಲಾಜರನ್ನು ಸತ್ತು ಅವನನ್ನ ಸಮಾಧಿಯಲ್ಲಿ ಹೂಳಿಟ್ಟು ಆಗಾಗ್ಲೇ 4 ದಿನಗಳಾಗಿರುತ್ತೆ. ಇದು ಕೇವಲ ಕಾಯಿಲೆಯನ್ನ ವಾಸಿ ಮಾಡೋ ವಿಚಾರವಾಗಿ ಉಳಿದಿಲ್ಲ, ಇದು ಸಂಪೂರ್ಣ 100% ಅಂತ್ಯ ಆಗಿರುತ್ತೆ. ಆದರೆ ಈ ವಿಶ್ಲೇಷಣೆಯಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯ ವಿಚಾರ ಇದೆ. ಹೇಳಿ. ಈ 4 ದಿನ ಅನ್ನೋ ಕಾಲಮಿತಿಗೆ 1ನೇ ಶತಮಾನದ ಯಹೂದಿ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ಐತಿಹಾಸಿಕ ರಹಸ್ಯ ಇದೆ ಅಲ್ವಾ? ಇದು ಸುಮ್ಮನೆ ಆಕಸ್ಮಿಕವಾದ ವಿಳಂಬ ಅಲ್ಲ ಅಂತ ಅನಿಸುತ್ತೆ. ನಿಖರವಾಗಿ ಹೇಳಿದ್ರಿ. ಮೂಲಕೃತಿಯ ಐತಿಹಾಸಿಕ ವಿವರಣೆಯ ಪ್ರಕಾರ ಆ ಕಾಲದ ಯಹೂದಿಯರ ನಂಬಿಕೆಯಲ್ಲಿ, ವಿಶೇಷವಾಗಿ ರಬ್ಬಿಗಳ ಬೋಧನೆಯಲ್ಲಿ ಒಂದು ಪ್ರಮುಖ ವಿಚಾರ ಇತ್ತು. ಓ, ಏನದು? ಮನುಷ್ಯ ಸತ್ತಾಗ ಆತ್ಮವು 3 ದಿನಗಳ ಕಾಲ ದೇಹದ ಬಳಿಯೇ ಸುತ್ತಾಡ್ತಿರುತ್ತೆ ಅಂತ ಅವರು ನಂಬಿದ್ರು. ಅಂದ್ರೆ ಆ 3 ದಿನಗಳಲ್ಲಿ ಆತ್ಮ ಮತ್ತೆ ದೇಹವನ್ನ ಸೇರಬಹುದು, ಮನುಷ್ಯ ಮತ್ತೆ ಬದುಕಿ ಬರಬಹುದು ಅನ್ನೋ ಒಂದು ಸಣ್ಣ ಆಶಾವಾದ, ಹೋಪ್ ಇರುತ್ತಿತ್ತು ಅಂತನ? ಎಕ್ಸಾಕ್ಟ್ಲಿ. ಆದ್ರೆ 4ನೇ ದಿನ ಮಧ್ಯಪ್ರಾಚ್ಯದ ಅಂದ್ರೆ ಆ ಮಿಡಲ್ ಈಸ್ಟ್ ಬಿಸ್ಲಿನಲ್ಲಿ ದೇಹ ಕೊಳೆಯೋಕ್ ಪ್ರಾರಂಭಿಸಿದಾಗ, ಮುಖದ ಗುರುತು ಬದಲಾದಾಗ ಆತ್ಮ ಸಂಪೂರ್ಣವಾಗಿ ಹೊರಟೋಗುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಓಹೋ, ಅಂದ್ರೆ 4ನೇ ದಿನ ಅಂದ್ರೆ ಮನುಷ್ಯನ ದೃಷ್ಟಿಯಲ್ಲಿ, ವೈದ್ಯಕೀಯ ದೃಷ್ಟಿಯಲ್ಲಿ ಮತ್ತೆ ಅವರ ಧಾರ್ಮಿಕ ನಂಬಿಕೆಯ ದೃಷ್ಟಿಯಲ್ಲಿ ಯಾವುದೇ ಭರವಸೆ ಇಲ್ಲದ ಕಂಪ್ಲೀಟ್ ಎಂಡ್ ಅಂತ ಆಯ್ತು. ಎಂಥ ಭಯಾನಕ ಪರಿಸ್ಥಿತಿ ನೋಡಿ. ಅಂದ್ರೆ ಯೇಸು ಬೇಕು ಅಂಟೇಲೆ ಆ 3 ದಿನಗಳ ಆಶಾಭಾವನೆ ಮುಗಿಯೋವರೆಗೂ ಕಾಯ್ತಾರೆ. ಹೌದು, ಎಲ್ಲರೂ ಇನ್ನೂ ಮುಗೀತು, ಅಸಾಧ್ಯ, ಡಾಕ್ಟರ್ಸ್ ಕೈಚೆಲ್ಲಿದ್ದಾರೆ ಅಂತ ಫಿಕ್ಸ್ ಆದಾಗ ಶುರುವಾಗುವ ಹೊಸ ಅಧ್ಯಾಯ ಇದು. ಯೇಸು ಊರ ಹೊರಗೆ ಬರ್ತಿದ್ದಾರೆ ಅಂತ ಕೇಳಿದ ಕೂಡಲೇ ಮಾರ್ತಳು ಓಡೋಗಿ ಎದುರುಗೊಳ್ತಾಳೆ. ಅವಳ ಮೊದಲ ಮಾತು ಎಷ್ಟೊಂದು ಪವರ್ಫುಲ್ ಆಗಿದೆ ಅಂದ್ರೆ, ಪ್ರಭುವೇ, ನೀವು ಇಲ್ಲಿದ್ದಿದ್ರೆ ನನ್ನ ಸಹೋದರ ಸಾಯುತ್ತಿರ್ಲಿಲ್ಲ ಅಂತಾಳೆ. ಈ ಮಾತಿನಲ್ಲಿ ಎಷ್ಟೊಂದು ಸಂಕೀರ್ಣವಾದ ಕಾಂಪ್ಲೆಕ್ಸ್ ಭಾವನೆಗಳಿವೆ ಅಲ್ವಾ? ಹೌದು. ಒಂದೆಡೆ ನೀವು ಬಂದಿದ್ರೆ ಖಂಡಿತ ಬದುಕುತ್ತಿದ್ದ ಅನ್ನೋ ಅಚಲ ನಂಬಿಕೆ,
ಇನ್ನೊಂದೆಡೆ ನಾವು ಅಷ್ಟು ಅರ್ಜೆಂಟ್ ಅಂತ ಹೇಳಿದ್ರೂ ನೀವು ಬರೋಕೆ ತಡವಾಯ್ತಲ್ಲ ಅನ್ನೋ ಹತಾಶೆ ಮತ್ತೆ ಸ್ವಲ್ಪ ಮಟ್ಟಿನ ಸಿಟ್ಟು ಕೂಡ ಇದೆ. ನಿಜ, ನಂಬಿಕೆ ಮತ್ತೆ ಹತಾಶೆ ಎರಡೂ ಒಟ್ಟಿಗೆ ಕಾಣುತ್ತೆ ಅಲ್ಲಿ. ಇದು ಮನುಷ್ಯ ಸಹಜವಾದ ಪ್ರತಿಕ್ರಿಯೆ. ಆದರೆ ಮಾರ್ತರು ಅಲ್ಲಿಗೆ ನಿಲ್ಲೋದಿಲ್ಲ. ಅವಳ ನಂಬಿಕೆ ಎಷ್ಟು ಆಳವಾಗಿತ್ತು ಅಂದ್ರೆ, ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡ್ರೂ ನಿಮ್ಗವ್ರು ನೀಡುವರೆಂದು ನಾನು ಬಲ್ಲೆ ಅಂತ ಹೇಳ್ತಾಳೆ. ಅಂದ್ರೆ ಅವಳಿಗೆ ತನಗೆ ಏನ್ ಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿಲ್ಲ, ಆದರೆ ಯೇಸುವಿನಿಂದ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮಾತ್ರ ಗಟ್ಟಿಯಾಗಿದೆ. ಹೌದು. ಆಗ ಯೇಸು ನಿನ್ನ ಸಹೋದರನು ಜೀವಂತವಾಗಿ ಏಳುವನು ಅಂತ ಭರವಸೆ ನೀಡ್ತಾರೆ. ಮಾರ್ತಳು ಅಂತಿಮ ದಿನದ ಪುನರುತ್ಥಾನದಲ್ಲಿ ಅಂದ್ರೆ ರೆಸರೆಕ್ಷನ್ ಟೈಮಲ್ಲಿ ಅವನು ಏಳ್ತಾನೆ ಅಂತ ತನಗೆ ತಿಳಿದಿದೆ ಅಂತ ಹೇಳ್ತಾಳೆ. ಅವಳ ದೃಷ್ಟಿಯಲ್ಲಿ ಪುನರುತ್ಥಾನ ಅನ್ನೋದು ಭವಿಷ್ಯದಲ್ಲಿ ಅಂದ್ರೆ ಯುಗಾಂತ್ಯದಲ್ಲಿ ನಡೆಯುವ ಒಂದು ಘಟನೆಯಾಗಿತ್ತು. ಆದ್ರೆ ಯೇಸು ಅಲ್ಲಿಯೇ ಆ ಇಡೀ ಸಂಭಾಷಣೆಯ ದಿಕ್ಕನ್ನೇ ಬದಲಾಯಿಸ್ತಾರೆ. ಅವ್ರು ಹೇಳ್ತಾರೆ, ಪುನರುತ್ಥಾನವೂ ಜೀವವೂ ನಾನೇ ಅಂತ. ಇದು ಎಂಥ ಪ್ರಬಲವಾದ ಸ್ಟೇಟ್ಮೆಂಟ್. ಖಂಡಿತ. ಅಂದ್ರೆ ಜೀವ ಅಥವಾ ಬದುಕು ಅನ್ನೋದು ಯಾವುದೋ ಒಂದು ಕಾಲದಲ್ಲಿ ಫ್ಯೂಚರಲ್ಲಿ ಸಿಗೋ ವಸ್ತು ಅಲ್ಲ, ಅದು ಸಾಕ್ಷಾತ್ ಅವರಲ್ಲೇ ಇದೆ ಅಂತ. ಹೌದು, ಇದು ಈ ಇಡೀ ವಾಕ್ಯಭಾಗದ ಕೇಂದ್ರ ಬಿಂದು. ಪುನರುತ್ಥಾನ ಅನ್ನೋದು ಕೇವಲ ಭವಿಷ್ಯತ್ತಿನಲ್ಲಿ ನಡೆಯುವ ಘಟನೆ ಅಲ್ಲ, ಅದು ವರ್ತಮಾನದ ಸತ್ಯ, ಒಂದು ವ್ಯಕ್ತಿ. ಯೇಸುವನ್ನು ನಂಬುವನು ದೈಹಿಕವಾಗಿ ಸತ್ತರೂ ಆಧ್ಯಾತ್ಮಿಕವಾಗಿ ಎಂದಿಗೂ ಸಾಯುವುದಿಲ್ಲ ಅನ್ನೋದು ಇದರ ಆಳವಾದ ಅರ್ಥ ಅಂತ ಕೇಳಿದಾಗ ಮಾರ್ತಳು, ಹೌದು ಪ್ರಭುವೇ, ನೀವೇ ಈ ಲೋಕಕ್ಕೆ ಬರಬೇಕಾಗಿದ್ದ ದೇವರ ಪುತ್ರ ಅಂತ ತನ್ನ ವಿಶ್ವಾಸವನ್ನ ಪ್ರಕಟಿಸ್ತಾಳೆ. ಆಕೆಯ ಅಣ್ಣ ಸತ್ತೂ ಕೊಳೀತಾ ಇದ್ದಾನೆ, ಆದ್ರೆ ಆಕೆಯ ನಂಬಿಕೆ ಮಾತ್ರ ಜೀವಂತವಾಗಿದೆ ಅಲ್ವಾ? ನಿಜಕ್ಕೂ ಗ್ರೇಟ್ ಅದು. ಇದಾದ ನಂತರ ಕಥೆ ಇನ್ನಷ್ಟು ಭಾವುಕ ಆಗತ್ತೆ. ಮಾರ್ತಳು ಹೋಗಿ ತನ್ನ ಸಹೋದರಿ ಮರಿಯಳನ್ನ ಗುಟ್ಟಾಗಿ ಕರೀತಾಳೆ. ಮರಿಯಳು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಓಡಿ ಬರ್ತಾಳೆ. ಆಕೆ ಯೇಸುವಿನ ಕಾಲಿಗೆ ಬಿದ್ದು ಅಳ್ತಾಳೆ. ಮಾರ್ತಳು ಹೇಳಿದ ಅದೇ ಮಾತನ್ನ ಇವಳು ಹೇಳ್ತಾಳೆ, ನೀವು ಇಲ್ಲಿದ್ದಿದ್ರೆ ನನ್ನ ಅಣ್ಣ ಸಾಯ್ತಿರ್ಲಿಲ್ಲ ಅಂತ. ಆದ್ರೆ ಇವಳ ಜೊತೆ ಬಂದಿದ್ದ ಊರಿನ ಜನ ಯಹೂದಿಯರು ಕೂಡ ಗೋಳಾಡ್ತಾ ಇರ್ತಾರೆ. ಎಲ್ಲೆಡೆ ಶೋಕ ಮಡುಗಟ್ಟಿರುತ್ತೆ. ಕೆಲವರು ಗುಸುಗುಸೂ ಅಂತ ಮಾತಾಡ್ತಿರ್ತಾರೆ. ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟ ಈತ ತನ್ನ ಸ್ವಂತ ಸ್ನೇಹಿತ ಲ್ಯಾಜರನ್ನು ಸಾಯ್ದಂತೆ ಮಾಡಬಾರ್ದಿತ್ತೆ ಅಂತ. ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿರುತ್ತೆ. ಆಗ ಬೈಬಲ್ನ ಇಡೀ ಇತಿಹಾಸದಲ್ಲೇ ಅತ್ಯಂತ ಚಿಕ್ಕ ವಾಕ್ಯ ಬರುತ್ತೆ, ಯೇಸು ಕಣ್ಣೀರಿಟ್ರು ಅಂತ. ಜೀಸಸ್ ವೆಪ್ಟ್. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕತ್ತೆ ಅಲ್ವಾ? ಹೌದು. ಯೇಸುವಿಗೆ ತಾವು ಮುಂದೇನು ಮಾಡಲಿದ್ದೇವೆ, ಇನ್ನು 5 ನಿಮಿಷದಲ್ಲಿ ಲಾಜರನನ್ನ ಬದುಕಿಸಲಿದ್ದೇವೆ, ತಾನೇನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ತಿಳಿದಿತ್ತು. ಆದರೂ ಅವ್ರೇಕೆ ಕಣ್ಣೀರಿಟ್ರು? ಹೌದು, ಅವ್ರಿಗೆ ಮೊದ್ಲೇ ಗೊತ್ತಿತ್ತಲ್ಲ ಅವನು ಎದ್ದು ಬರ್ತಾನೆ ಅಂತ. ಮತ್ತೆ ಯಾಕೆ ಈ ಅಳು? ಇದೊಂದು ದೊಡ್ಡ ಪ್ಯಾರಡಾಕ್ಸ್ ಅನ್ಸುತ್ತೆ. ನಮ್ಗೆ ಎಲ್ಲವೂ ಸರಿಯಾಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ನಾವು ಅಳೋಕ್ ಸಾಧ್ಯನೇ ಇಲ್ಲ. ಹೌದು, ಇಲ್ಲಿಯೇ ಯೇಸುವಿನ ದೈವತ್ವ ಮತ್ತೆ ಮಾನವತ್ವ ಎರಡೂ ಒಟ್ಟಿಗೆ ಅದ್ಭುತವಾಗಿ ಕಾಣೋದು. ಖಂಡಿತ. ಅವರು ಕೇವಲ ಒಂದು ಪವಾಡ ಮಾಡುವ ಎಮೋಷನ್ಸ್ ಇಲ್ಲದ ಯಂತ್ರ ಅಲ್ಲ. ಮರಿಯಳ ಮತ್ತೆ ಅಲ್ಲಿನ ಜನರ ಗೋಳಾಟವನ್ನ ನೋಡಿ ಅವರ ಮನ ಕರಗಿತು, ದುಃಖ ತುಂಬಿ ಬಂತು. ಇದು ಸಿಂಪತಿಯಲ್ಲ, ಇದು ಎಂಪಥಿ. ಎಕ್ಸಾಕ್ಟ್ಲಿ. ಅಂದ್ರೆ ಮನುಷ್ಯರ ದುಃಖವನ್ನ ದೂರದಿಂದ ನೋಡಿ ಅಯ್ಯೋ ಪಾಪ ಅನ್ನೋದಲ್ಲ, ಬದಲಿಗೆ ಆ ದುಃಖದ ಒಳಗೆ ಇಳಿದು ಅವರ ಜೊತೆಯಲ್ಲೇ ನಿಂತು ಕಣ್ಣೀರಿಡೋದು. ಸಾವು ಮನುಷ್ಯನಿಗೆ ಎಂಥ ಭೀಕರವಾದ ನೋವನ್ನ ಕೊಡುತ್ತೆ ಅನ್ನೋದನ್ನ ಅರಿತು ಮಮ್ಮಲ ಮರುಗುವ ದೈವತ್ವ ಅದು. ಇದು ಕೇವಲ ಶಕ್ತಿಶಾಲಿ ದೇವರ ಚಿತ್ರಣ ಅಲ್ಲ, ಬದಲಿಗೆ ಮನುಷ್ಯರ ನೋವನ್ನ ಅರಿಯುವ ಮತ್ತೆ ಅದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗುವ ಸಹಾನುಭೂತಿಯ ಸಂಕೇತ. ಅಂದ್ರೆ ನಂಬಿಕೆ ಅನ್ನೋದು ಕೇವಲ ತಾರ್ಕಿಕ ಅಂದ್ರೆ ಲಾಜಿಕ್ ಮಾತ್ರ ಅಲ್ಲ, ಅದು ಅತ್ಯಂತ ಭಾವನಾತ್ಮಕವಾದದ್ದು ಕೂಡ ಅನ್ನೋದು ಸ್ಪಷ್ಟವಾಗುತ್ತೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ನೋವಿನ ಕ್ಷಣಗಳನ್ನ ಎದುರಿಸ್ತೀವಿ. ಆ ಕ್ಷಣದಲ್ಲಿ ನಮ್ಗೆ ಬೇಕಾಗಿರೋದು ಕೇವಲ ಒಂದು ಫಿಕ್ಸ್ ಅಥವಾ ಪರಿಹಾರ ಅಲ್ಲ, ನಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವ, ನಮ್ಮ ಜೊತೆ ನಿಂತು ಕಣ್ಣೀರಿಡುವ ಸಹಾನುಭೂತಿ. ಹೌದು, ಯೇಸು ಅಲ್ಲಿ ಕೇವಲ ಪವಾಡ ಪುರುಷನಾಗಿ ನಿಲ್ಲಿಲ್ಲ, ಒಬ್ಬ ಆಪ್ತ ಮಿತ್ರನಾಗಿ ಅವರ ನೋವಿಗೆ ಬೆಲೆ ಕೊಟ್ಟು ಕಣ್ಣೀರಿಟ್ರು. ಇದು ಅವರು ನಮ್ಮ ನೋವುಗಳಲ್ಲಿ ಎಷ್ಟು ಆಳವಾಗಿ ಭಾಗಿಯಾಗ್ತಾರೆ ಅನ್ನೋದನ್ನ ತೋರಿಸುತ್ತೆ. ಆ ಕಣ್ಣೀರನ್ನ ನೋಡಿದ ಯಹೂದ್ಯರು ನೋಡಿ ಅವನ ಮೇಲೆ ಈತನಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ಕೊಳ್ತಾರೆ. ಆ ತೀವ್ರವಾದ ಮಾನವೀಯ ಭಾವನೆಗಳ ನಂತರ ಕಥೆ ತನ್ನ ಕ್ಲೈಮ್ಯಾಕ್ಸ್ ಅಂದ್ರೆ ಅಂತಿಮ ಘಟ್ಟದತ್ತ ಸಾಗುತ್ತೆ. ಹೌದು, ಅಸಾಧ್ಯವಾದ ಕ್ರಿಯೆ ಗವಿಯ ರೂಪದ ಸಮಾಧಿಯ ಬಳಿ ನಡೆಯಲು ಅಣಿಯಾಗುತ್ತೆ.
ಯೇಸು ಸಮಾಧಿಯ ಬಳಿ ಬರ್ತಾರೆ. ಅಂದಿನ ಕಾಲದ ಸಮಾಧಿಗಳು ಹೇಗಿದ್ವು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ತರಹ ಮಣ್ಣಿನಲ್ಲಿ ಹೋಳ್ತಾ ಇರ್ಲಿಲ್ಲ. ಹ್ಮ್ ಅವು ಬಂಡೆಯನ್ನ ಕೊರೆದ ದೊಡ್ಡ ಗವಿಗಳಾಗಿದ್ವು, ಮತ್ತೆ ಅದರ ಬಾಯಿಗೆ ಒಂದು ದೊಡ್ಡ ಭಾರವಾದ ಕಲ್ಲನ್ನ ಮುಚ್ಚಲಾಗ್ತಿತ್ತು. ಆ ಕಲ್ಲನ್ನ ಸೆರೆಸಲು ಹಲವು ಜನರ ಬಲ ಬೇಕಿತ್ತು. ಯೇಸು ಅಲ್ಲಿಗೆ ಬಂದು ಆ ಕಲ್ಲನ್ನು ತೆಗೆಯಿರಿ ಅಂತ ಆಜ್ಞಾಪಿಸ್ತಾರೆ. ಆಗ ಮಾರ್ಥಳಿಗೆ ಮತ್ತೆ ರಿಯಾಲಿಟಿ ನೆನ್ಪಾಗುತ್ತೆ. ಹೌದು, ಅವಳು ಎಚ್ಚರಿಸ್ತಾಳೆ, ಪ್ರಭುವೇ, ಅವನು ಸತ್ತು 4 ದಿನಗಳಾದವು, ಈಗಾಗ್ಲೇ ಅವನ ದೇಹ ಕೊಳೆತು ನಾರ್ತಿರ್ಬೇಕು ಅಂತ. ಅವಳ ನಂಬಿಕೆಯ ನಡುವೆಯೂ ಈ 4 ದಿನದ ಸಾವು ಮತ್ತೆ ಆ ವಾಸನೆ ಅವಳನ್ನ ಭೌತಿಕ ವಾಸ್ತವಕ್ಕೆ ಎಳೆದು ತರ್ತಾ ಇದೆ. ಆಗ ಯೇಸು ಅವಳಿಗೆ ನೆನಪಿಸ್ತಾರೆ, ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಆಗ್ಲೇ ಹೇಳಿಲ್ಲವೇ ಅಂತ. ಎಷ್ಟೋ ಜನರ ಸಹಾಯದಿಂದ ಕಲ್ಲನ್ನ ತೆಗೆದ ನಂತರ ಯೇಸು ನೇರವಾಗಿ ಪವಾಡ ಮಾಡೋದಿಲ್ಲ. ಬದಲಾಗಿ ಅವರು ಮೇಲಕ್ಕೆ ನೋಡಿ ಪಿತನಾದ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ, ಆದ್ದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಈ ಪ್ರಾರ್ಥನೆಯ ಶಕ್ತಿ ಬಹಳ ಮುಖ್ಯ. ಅಂದ್ರೆ ತಾವು ಪಿತನೊಂದಿಗೆ ಒಂದಾಗಿದ್ದೇವೆ ಮತ್ತೆ ಈ ಅಧಿಕಾರ ದೇವರಿಂದ ಬಂದಿದ್ದು ಅಂತ ಸುತ್ತಲೂ ನೆರೆದಿರುವ ಜನರಿಗೆ, ಅಲ್ಲಿನ ಸಮಾಜಕ್ಕೆ ತೋರ್ಸೋದು ಇದರ ಉದ್ದೇಶ. ಖಂಡಿತ. ಇದು ಯಾವುದೇ ಮ್ಯಾಜಿಕ್ ಶೋ ಅಲ್ಲ, ಇದು ದೈವಿಕ ಹಸ್ತಕ್ಷೇಪ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಪ್ರಾರ್ಥನೆಯ ನಂತರ ಬರೋದು ಆ ಅದ್ಭುತವಾದ ಗಟ್ಟಿಯಾದ ಆಜ್ಞೆಯ ಧ್ವನಿ, ಲಾಜರನೇ ಹೊರಗೆ ಬಾ. ಇಲ್ಲಿ ಯಾವುದೇ ಸಂಕೀರ್ಣವಾದ ಮಂತ್ರಗಳಿಲ್ಲ, ಯಾವುದೇ ರೀತಿಯ ಆಚರಣೆಗಳು ಇಲ್ಲ, ಕೇವಲ 3 ಪದಗಳ ಒಂದು ಆಜ್ಞೆ. ಯೇಸುವಿನ ವಾಕ್ಯಕ್ಕೆ, ಅವರ ಮಾತಿಗೆ ಸತ್ತ ದೇಹಕ್ಕೂ ಜೀವ ನೀಡುವ ಶಕ್ತಿ ಇದೆ ಅನ್ನೋದನ್ನ ಇದು ತೋರ್ಸುತ್ತೆ. ಮತ್ತೇನಾಯ್ತು? ಸತ್ತಿದ್ದವನು ಗವಿಯೊಳಗಿಂದ ನಡೆದುಕೊಂಡು ಹೊರಗ್ ಬರ್ತಾನೆ. ಆಹಾ, ಆ ದೃಶ್ಯ ಹೇಗಿರ್ಬೇಡೋ ಊಹಿಸಿ. ಅವನ ಕೈಕಾಲುಗಳು ಶವವಸ್ತ್ರದಿಂದ ಅಂದ್ರೆ ಬಿಳಿಯ ಬಟ್ಟೆಯ ಪಟ್ಟಿಗಳಿಂದ ಸುತ್ತಿದ್ದವು, ಮುಖವೂ ಬಟ್ಟೆಯಿಂದ ಮುಚ್ಚಿತ್ತು. ಹಾಗೆಯೇ ಮೆಲ್ಲಗೆ ಹೆಜ್ಜೆ ಹಾಕ್ತಾ ಬರ್ತಾನೆ. ಆಗ ಯೇಸು ಅಲ್ಲಿರುವರಿಗೆ ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿ ಅಂತ ಹೇಳ್ತಾರೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಕೇವಲ ಭೌತಿಕವಾಗಿ ಸತ್ತಿದ್ದ ದೇಹಕ್ಕೆ ಜೀವ ಬಂದಿರೋದು ಮಾತ್ರವಲ್ಲ ಇಲ್ಲಿನ ವಿಶೇಷತೆ. ಇನ್ನೇನಿದೆ ಇದರಲ್ಲಿ? ಯೇಸು ಜನರಿಗೆ ಆತನ ಸಮಾಧಿಯ ಕಟ್ಟನ್ನ ಬಿಚ್ಚಲು ಹೇಳೋದು ಕೇವಲ ಭೌತಿಕ ಕಾರ್ಯ ಅಲ್ಲ, ಇದು ಪಾಪ, ಭಯ, ಹತಾಶೆ ಮತ್ತೆ ಮರಣದ ಬಂಧನದಿಂದ ಸಿಗುವ ಆಧ್ಯಾತ್ಮಿಕ ಬಿಡುಗಡೆಯ ಸಂಕೇತವಾಗಿದೆ. ಹೌದು, ಮನುಷ್ಯ ಹೊಸ ಜೀವ ಪಡೆದ್ರೂ ಹಳೆಯ ಕಟ್ಟುಗಳಿಂದ ಬಿಡುಗಡೆ ಆಗೋದು ಅಷ್ಟೇ ಮುಖ್ಯ. ಖಂಡಿತ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? 2000 ವರ್ಷಗಳ ಹಿಂದಿನ ಈ ಘಟನೆ ಇವತ್ತಿನ ನಮ್ಮ ಬದುಕಿಗೆ, ನಮ್ಮ ಡೈಲಿ ಲೈಫಿಗೆ ಹೇಗೆ ಕನೆಕ್ಟ್ ಆಗುತ್ತೆ? ಇದರಲ್ಲಿ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು ಬಹಳ ಸ್ಪಷ್ಟವಾಗಿವೆ. ಮೊದಲನೇದಾಗಿ, ಸಂಕಟದ ಸಮಯದಲ್ಲಿ ಭರವಸೆ. ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಕೈಮೀರಿ ಹೋಗಿವೆ, ಎಲ್ಲವೂ ಮುಗಿದುರೋಯ್ತು, ಇನ್ನು ದಾರಿಯೇ ಇಲ್ಲ ಅಂತ ನಮಗನಿಸ್ಬೋದು. ಅದು ನಮ್ಮ ಪಾಲಿಗೆ ಆ 4ನೇ ದಿನದ ಸಾವು ಇದ್ದಂತೆ. ಲಾಜಿಕಲ್ ಆಗಿ ಎಲ್ಲವೂ ಎಂಡ್ ಆಗಿರುತ್ತೆ. ಆದರೆ ಆ 4ನೇ ದಿನವೇ ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವ ಶಕ್ತಿ ಪ್ರಕಟವಾಗುವ ಸಮಯ. ವಾವ್, ಅದ್ಭುತವಾದ ಮಾತು. ಎರಡನೆಯದಾಗಿ, ನಮ್ಮ ಕಷ್ಟಗಳು ಕೇವಲ ಹಿನ್ನಡೆಗಳಲ್ಲ, ಅವು ನಾವು ಊಹಿಸಲು ಸಾಧ್ಯವಾಗದಂತಹ ದೊಡ್ಡ ಭರವಸೆ ಹುಟ್ಟಲಿರುವ ವೇದಿಕೆಗಳು. ವಿಳಂಬ, ನಿರಾಕರಣೆ ಅಲ್ಲ, ಡಿಲೇ ಆಗ್ತಿದೆ ಅಂದ್ರೆ ನಮಗದು ಸಿಗೋದೇ ಇಲ್ಲ ಅಂತಲ್ಲ. ಮತ್ತೆ ಲೌಕಿಕ ಸಾವಿಗಿಂತಲೂ ಭರವಸೆ ಕಳೆದುಕೊಳ್ಳುವ ಆಧ್ಯಾತ್ಮಿಕ ಸಾವು ಹೆಚ್ಚು ಭಯಾನಕವಾದುದು ಅಲ್ವಾ? ಕಾಯಿಲೆ, ವಿಳಂಬ, ಸಾವು, ಶೋಕ ಮತ್ತೆ ಅಂತಿಮವಾಗಿ ಪುನರುತ್ಥಾನ, ಈ ಎಲ್ಲಾ ಹಂತಗಳನ್ನ ನಾವು ಈ ವಿಶ್ಲೇಷಣೆಯಲ್ಲಿ ದಾಟಿ ಬಂದೆವು. ಹೌದು. ಪ್ರತಿಯೊಂದು ಘಟ್ಟದಲ್ಲೂ ನಾವು ನೋಡಿದ್ದು ಮನುಷ್ಯನ ಸಹಜ ಪ್ರತಿಕ್ರಿಯೆಗಳನ್ನ, ಕೋಪ, ಅಳು, ಹತಾಶೆ, ಮತ್ತೆ ಅದೇ ಸಮಯದಲ್ಲಿ ದೈವಿಕ ಹಸ್ತಕ್ಷೇಪದ ಅದ್ಭುತವನ್ನ. ನಿಜ. ವಿಶ್ವಾಸವಿದ್ದಲ್ಲಿ ಮಹಿಮೆಯನ್ನು ಕಾಣುವೆ ಅನ್ನೋ ಮಾತು ಸಾರ್ವಕಾಲಿಕ ಸತ್ಯ. ನಮಗೆ ತಕ್ಷಣ ಉತ್ತರ ಸಿಗದೇ ಇದ್ದಾಗ ನಾವು ಹತಾಶರಾಗಬಾರ್ದು. ಹೌದು. ನಾವು ನಮ್ಮದೇ ಆದ ಸೀಮಿತ ಕಾಲಮಿತಿಯಲ್ಲಿ, ಟೈಮ್ಲೈನಲ್ಲಿ ಯೋಚಿಸ್ತೀವಿ, ಆದರೆ ನಡೆಯುವ ಪ್ರಕ್ರಿಯೆಗಳು ಅದಕ್ಕಿಂತ ದೊಡ್ಡದಾಗಿರ್ತವೆ. ನಾವು ಈ ವಿಶ್ಲೇಷಣೆಯ ಆರಂಭದಲ್ಲಿ ಆಂಬ್ಯುಲೆನ್ಸ್ ಮತ್ತು ವೈದ್ಯಕೀಯ ತುರ್ತು ಪರಿಸ್ಥಿತಿಯ ನಿಖರತೆಯ ಬಗ್ಗೆ, ಆ ಫಾಸ್ಟ್ ರೆಸ್ಪಾನ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಎಲ್ಲವೂ ನಮ್ಮ ಲೆಕ್ಕಾಚಾರದಂತೆಯೇ ನಡೆಯಬೇಕು ಅನ್ನೋದು ನಮ್ಮ ಬಯಕೆ. ಆದ್ರೆ ಜೀವನದ ಅತಿದೊಡ್ಡ ಬಿಕ್ಕಟ್ಟುಗಳು
ನಮ್ಗೆ ಕಲ್ಸೋದು ಬೇರೆದೇ ಪಾಠ. ಖಂಡಿತ ಬೇರೆನೇ ಪಾಠ ಅದು. ಎಲ್ಲ ಮುಗ್ದೋಯ್ತು, ಕಟ್ಯೋ ಆವರಿಸಿತು, ಇನ್ನು 4 ದಿನ ಆಗೋಯ್ತು, ದೇಹ ಕೊಳೆಯೋಕ್ ಶುರುವಾಯ್ತು ಅಂತ ಎಲ್ಲಿ ಲಾಜಿಕ್ ಎಂಡ್ ಆಗುತ್ತೋ ಅಲ್ಲಿಂದಲೇ ಹೊಸ ಮಾರ್ಗ ತೆರೀಬಹುದು. ಅಬ್ಸಲ್ಯೂಟ್ಲಿ. ಕತ್ತಲು ಎಷ್ಟೇ ದಟ್ಟವಾಗಿದ್ರೂ ಅಲ್ಲಿ ಬೆಳಕಿನ ಒಂದು ಸಣ್ಣ ಕಿರಣಕ್ಕೆ ಜಾಗ ಇದ್ದೇ ಇರುತ್ತೆ. ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ಒಂದು ಆಳವಾದ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಲಾಸರನ್ನು ಸಮಾಧಿಯಿಂದ ಜೀವಂತವಾಗಿ ಹೊರಬಂದ, ಸಾವು ಸೋತಿತು. ಅದೇ ಆತ ಹೊರ ಬಂದಾಗಲೂ ಆತನ ಕೈಕಾಲುಗಳು ಇನ್ನೂ ಆ ಹಳೆ ಶವವಸ್ತ್ರದಿಂದಲೇ, ಆ ಡೆತ್ ಬ್ಯಾಂಡೇಜುಗಳಿಂದಲೇ ಸುತ್ತಲ್ಪಟ್ಟಿದ್ವು. ಹೌದು. ಆತ ಸ್ವತಃ ಅದನ್ನ ಬಿಚ್ಕೊಳ್ಳಲಾಗಿರಲಿಲ್ಲ. ಇತರರು ಬಂದು ಬಿಚ್ಚಬೇಕಾಯ್ತು. ನಮ್ಮ ಜೀವನದಲ್ಲಿ ಇದು ಅನ್ವಯವಾಗುತ್ತದೆಯಾ? ಇದು ನಾವೆಲ್ಲರೂ ನಮ್ಮಷ್ಟಕ್ಕೆ ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ನಾವು ದೊಡ್ಡ ಕಷ್ಟಗಳಿಂದ ಪಾರಾಗಿ ನಮ್ಮ 4ನೇ ದಿನದ ಹತಾಶೆಯಿಂದ ಹೊರಬಂದು ಬದುಕಿನಲ್ಲಿ 2ನೇ ಅವಕಾಶವನ್ನ ಪಡೆದಾಗಲೂ ನಮ್ಮ ಹಳೆಯ ಭಯ, ಅನುಮಾನ, ಕೋಪ ಮತ್ತೆ ಆಲೋಚನೆಗಳ ಶವವಸ್ತ್ರಗಳು ನಮ್ಮನ್ನ ಇನ್ನೂ ಸುತ್ತಕೊಂಡಿರ್ತವೆಯಾ? ಶಿಷ್ಯರು ಹೆದರಿಕೊಂಡು ಕೂತಿದ್ರಲ್ಲ, ಆ ತರಹದ ಭಯ ನಮ್ಮನ್ನ ಕಟ್ಟಿಹಾಕಿದೆಯಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ. ಆ ಹಳೆಯ ಬಂಧನಗಳಿಂದ ಸಂಪೂರ್ಣವಾಗಿ ಹೊರಬರಲು, ನಮ್ಮ ಕಟ್ಟುಗಳನ್ನ ಬಿಚ್ಚಿಕೊಳ್ಳಲು ನಾವು ಯಾರಿಗೆ ಅವಕಾಶ ನೀಡ್ತಾ ಇದ್ದೇವೆ? ಆ ಕಟ್ಟುಗಳು ಬಿಚ್ಚಿದಾಗಲೇ ನಿಜವಾದ ಬಿಡುಗಡೆ. ಈ ವಿಚಾರವಾಗಿ ನಾವೆಲ್ಲರೂ ಒಮ್ಮೆ ಯೋಚಿಸೋಣ. ಹೌದು, ಇದು ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೀಪ್ ಲರ್ನಿಂಗ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.